ಏನಾಯಿತು? ಪೊಲೀಸರು ತನಿಖೆ ಮಾಡಿದ್ರೆ ಆರೋಪಿಗಳನ್ನು ಬಂಧಿಸಿದಾರಾ? ಯಾರು ಇಲ್ಲ, ಆರೋಪಿಗಳನ್ನ ಬಂದು ವಿಚಾರಣೆ ಮಾಡಿದ್ದಾರೆ. ಎರಡು ವಿಚಾರ. ಒಂದು ಕಲ್ಲು ಹೊಡೆದಿರೋರು ಈಗಾಗಲೇ ಕಂದವಾರದವ್ರು 4 ಜನನ ಕರೆದು ನೋಟಿಸ್ ಸರ್ವ್ ಮಾಡಿ ವಿಚಾರಿಸಿದ್ದೀವಿ. ಮತ್ತು ಮೈಸೂರಿಂದ 3 ಜನ ಹುಡುಗರು, ಅವಿನಾಶ್ ಅಂತ ಮತ್ತು ಇನ್ನೊಂದಿಬ್ಬರು ಹುಡುಗರು ಫೇಕ್ ರಾಜೀನಾಮೆ ಲೆಟ್ರನ್ನ ರಿಲೀಸ್ ಮಾಡಿ ಈಗಾಗಲೇ ಅದನ್ನು ಬ್ಯಾಕ್ವರ್ಡಲ್ಲಿ ಹೋಗಿ ಟ್ರೇಸ್ ಮಾಡಿದ್ದಾರೆ. ಸೊ ಆ ನಂಬರ್ ಸ್ವಿಚ್ ಆಫ್ ಬರ್ತಿದೆ. ಆದಷ್ಟು ಶೀಘ್ರದಲ್ಲೇ ಅವನು ಕಸ್ಟಡಿಗೆ ತೊಗೊತಾರೆ. ಅದು ಫೇಕ್ ರಾಜೀನಾಮೆ ಲೆಟ್ರು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ. ಇದು ಕಠಿಣ ಕ್ರಮ, ಕಾನೂನು ತನ್ನ ಕ್ರಮವನ್ನು ಜರುಗಿಸುತ್ತೆ ಸರ್. ಸರ್, ಈಗ ಒಂದೇ ಗ್ರಾಮದ ಚಿಕ್ಕಬಳ್ಳಾಪುರ ಮಾಡ್ತಾ ಇದ್ದಾರೆ, ಯಾವುದು ರೆಸ್ಪಾನ್ಸ್ ಬರ್ತಾ ಇದೆ, ಯಾಕೆ ಮಾಡ್ತಾ ಇದ್ದಾರೆ? ನಮಸ್ತೆ ಚಿಕ್ಕಬಳ್ಳಾಪುರ ಮೊದಲಿಂದ ಮಾಡಿದ್ದೆ. 11ರಿಂದ 12 ವಾರ್ಡ್ ಮುಗಿದಿತ್ತು. ಇದು 13ನೇ ವಾರ್ಡು, ಅಂದರೆ ನಾವು ಸೀಕ್ವೆನ್ಸ್ ಆಗಲ್ಲದೆ ಇದ್ದರೂ 13ನೇ ವಾರ್ಡ್. ಇದು ಮನೆ ಮನೆಗೂ ವಿಸಿಟ್ಟು. ನಂತರ ತೆಲಂಗಾಣ ಚುನಾವಣೆ, ಲೋಕಸಭೆ ಚುನಾವಣೆ, ಈ ಚುನಾವಣೆಯಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಅನಿಸಿತ್ತು. ಸೊ ಇದು ನಿರಂತರವಾಗಿ ಸ್ಟಾರ್ಟ್ ಆಗುತ್ತೆ. ಈಗ 9:15 9:15 10:45ವರೆಗೂ ಅಧಿಕಾರಿಗಳ ಸಭೆ ಇದೆ. ಅದಾದಮೇಲೆ ತಾಲೂಕು ಆಫೀಸಲ್ಲಿ ಜನಸ್ಪಂದನೆ ಇದೆ. ಇದ್ರ ಜೊತೆ ನನ್ನ ವೆಬ್ಸೈಟಲ್ಲಿ ಸಾವಿರಾರು ಕಂಪ್ಲೇಂಟ್ಸ್ನ ಹಾಕಿದ್ದಾರೆ, ಅದನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇದು ಯಶಸ್ವಿಯಾಗಿ ಮುಂದುವರಿಯುತ್ತೆ ಸರ್. ಸರ್, ಏನೇನು ಕಂಪ್ಲೇಂಟ್ಸ್ ಬರ್ತಾ ಇದೆ? ಒಂದು ಡ್ರೈನೇಜ್ದು ಜನರಲ್ ಆಗಿ, ಮತ್ತು ಈ ಖಾಲಿ ಇರೋ ಸೈಟ್ಗಳದ್ದು ಅವರು ಕ್ಲೀನಾಗಿ ಇಟ್ಕೊತಾ ಇಲ್ಲ. ನಮಗೀಗ ನಾವು ಅದನ್ನೆಲ್ಲ ಕ್ಲೀನ್ ಮಾಡ್ಸೋಕ್ಕೆ ಅವ್ರು ಕೋರ್ಟ್ ಆರ್ಡ್ರ್ ಕೆಲವರು ತಂದಿರ್ತಾರೆ. ಅದನ್ನೆಲ್ಲ ಫಾಲೋ ಅಪ್ ಮಾಡಿ ಖಾಲಿ ಸೈಟ್ಗಳು ಕ್ಲೀನ್ ಮಾಡಿಸಿ ಸ್ಟ್ರೀಟ್ ಲೈಟು, ಡ್ರೈನೇಜ್ ಎಲ್ಲ ರೆಡಿ ಮಾಡಿಸ್ತೀವಿ. ಈಗೇನು ಈ ವಾರ್ಡ್ ಇವತ್ತಾಗಿದೆ, ಇನ್ನೊಂದು 2 ಡೇಸಲ್ಲಿ ಇದೇನೆಲ್ಲ ಸಮಸ್ಯೆ ಇದೆ ಮ್ಯಾಕ್ಸಿಮಮ್ ಬಗೆಹರಿಸ್ತೀವಿ. ಸರ್, ಈಗ ಮನೆಗೆ ಹೋಗ್ತಾ ಇದ್ರಿ, ಮನೆಯಲ್ಲಿ ಏನೆಲ್ಲ ಕೇಳ್ಕೊತಾ ಇದ್ದಾರೆ? ಇಲ್ಲ, ತುಂಬ ಜನ ಅದೇ ಸರ್ಕಾರದ ಒಂದು ಪೆನ್ಷನ್. ನಾನು ಆಗಲೇ ಒಂದು 95 ಇಯರ್ಸ್ ಒಬ್ಬರು, 85 ಇಯರ್ಸ್ ಒಬ್ಬರು ಗಂಡ ಹೆಂಡ್ತಿ, ಅವರಿಬ್ಬರೇ ಇರೋದು, ಮಕ್ಕಳಿಬ್ಬರು ಫಾರಿನಲ್ಲಿದ್ದಾರೆ, ಅವ್ರಿಗೆ ಪೆನ್ಷನ್ ಬಂದಿಲ್ಲ. ಸೊ 30 ಇಯರ್ಸಿಂದ ಅವ್ರನ್ನ ಯಾರನ್ನೂ ಕಷ್ಟ ಸುಖ ವಿಚಾರಿಸಿಲ್ಲ. ಇವತ್ತು ನಾನು ವಿಚಾರಿಸಿದಾಗ ಇಮಿಡಿಯೇಟಾಗಿ ಇನ್ನೊಂದು 2 ಡೇಸಲ್ಲಿ ಅವ್ರಿಗೆ ಪೆನ್ಷನ್ ಕಾರ್ಡ್ ಎಲ್ಲ ರೆಡಿ ಮಾಡಿ ಈ ತಿಂಗಳಿಂದ ಪೆನ್ಷನ್ ಬರೋಂಗೆ ಮಾಡ್ತೀನಿ. ಅವ್ರು ಯಾರಿಗೋ ಸ್ವಲ್ಪ ಕಾಸು ಕೊಟ್ಕೊಂಡು ಅದರಲ್ಲಿ ಬರೋ ಬಡ್ಡಿಯಲ್ಲಿ 2-3 ಸಾವಿರದಲ್ಲಿ ಜೀವನ ಮಾಡ್ತಿದ್ದಾರೆ. ಸೊ ಅಂಥ ಮನೆಗೆ ಹೋದಾಗ ಇವತ್ತೊಂದು 1000ನೋ 1500 ಪೆನ್ಷನ್ ಬಂದರೆ ಆ ಕುಟುಂಬಕ್ಕೆ ಅನುಕೂಲ ಆಗುತ್ತೆ. ಗೃಹಲಕ್ಷ್ಮಿನೂ ಬರೋಂಗೆ ಮಾಡ್ತೀವಿ. ಸೊ ಅವ್ರಿಗೆ ನಡೆಯೋಕ್ಕಾಗಲ್ಲ. ಸೊ ಇಂಥ ಸಮಸ್ಯೆಗಳಿಗೆಲ್ಲ ನಾನು ಸ್ಪಂದಿಸ್ತಿದ್ದೀವಿ ಸರ್. ಶಾಸಕರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.